ಯಾಕಮ್ಮ, ಯಾವತ್ತೂ ಇಲ್ಲದೆ ಇರೋ ಆತಂಕ ನಿಮ್ಮ ಮುಖದಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ಏನಾದರೂ ಸಮಸ್ಯೆನಾ? ಹೌದು ಅರ್ಚಕರೇ, ಮನಸ್ಸಿನಲ್ಲಿ ಏನೋ ಯೋಚನೆ, ಏನೋ ಆತಂಕ. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದರೆ ನೆಮ್ಮದಿ ಸಿಗುತ್ತೆ ಅಂತ ಬಂದ್ವಿ. ನಮ್ಮ ವಿಚಾರ ಆದರೆ ನಮಗಷ್ಟೊಂದು ಯೋಚನೆ ಇಲ್ಲ. ಆದರೆ ಮಕ್ಕಳ ವಿಷಯಕ್ಕೆ ಬಂದಾಗ ಅದನ್ನು ತಳ್ಳಿ ಹಾಕೋಕ್ಕಾಗಲ್ವಲ್ಲ. ಅದು ಸರಿ ಅಮ್ಮ. ಒಂದು ಕೆಲಸ ಮಾಡಿ, ಹಿಮಾಲಯಕ್ಕೆ ಪ್ರಯಾಣ ಮಾಡ್ತಾ ಇರೋ ಒಬ್ಬ ಗುರುಗಳು 2 ದಿನದಿಂದ ಇಲ್ಲೇ ತಂಗಿದ್ದಾರೆ. ಅವ್ರನ್ನೊಮ್ಮೆ ಭೇಟಿ ಮಾಡಿ ಅಮ್ಮ. ನಿಮ್ಮ ಸಮಸ್ಯೆ ಪರಿಹಾರ ಸಿಕ್ಕರೂ ಸಿಗಬಹುದು. ಆಗಲಿ ಅರ್ಚಕರೇ, ಹೋಗಿ ಭೇಟಿ ಮಾಡ್ತೀವಿ. ಒಳ್ಳೆಯದಾಗಲಿ ಅಮ್ಮ, ಹೋಗಿ ಬನ್ನಿ. ನನ್ನ ಪ್ರಶ್ನೆ ನೇರವಾಗಿರುತ್ತೆ, ನಿನ್ನ ಉತ್ತರನೂ ನೇರವಾಗಿರಬೇಕು. ಏನು ಪ್ರಶ್ನೆ ಮೇಡಮ್? ಪಾರ್ವತಿ ಎಲ್ಲಿ? ಬೆಳಗ್ಗೆಯಿಂದ ನಾನು ನೋಡಿಲ್ಲ ಮೇಡಮ್. ಹೇಳಲ್ವಾ? ಹೇಳಿದ್ನಲ್ಲ ಮೇಡಮ್. ನೀನ್ ಕೊಟ್ಟಿರೋ ಉತ್ತರ ನಮ್ಮ ಆಪ್ಷನ್ನಲ್ಲಿಲ್ಲ. ಸೊ ನೀನ್ ಸೋತಿದ್ಯಾ, ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ಹೇಳೋ, ಏನ್ ಶಿಕ್ಷೆ ಕೊಡ್ಲಿ? ಮೇಡಮ್, ಏನು ಆಪ್ಷನ್ಸು, ಏನು ಶಿಕ್ಷೆ, ನನಗೇನು ಗೊತ್ತಾಗ್ತಿಲ್ಲ. ಪಾರ್ವತಿ ಎಲ್ಲಿ ಅನ್ನೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳಿದ್ರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ. ಏನ್ ಅವಳು ಬೆನ್ನಿಗೆ ಇವಳು ಬೆನ್ನಿಗೆ ಅವಳು ಮೈತ್ರಿ ಸರ್ಕಾರ ಮಾಡ್ಕೊಂಡು ಮಾಡಿರೋ ತಪ್ಪುಗಳನ್ನೆಲ್ಲ ಮುಚ್ಚಾಕೊಳ್ತಾ ಇದ್ದೀರಾ? ಹೇಳೆ, ಎಲ್ಲ ಪಾರ್ವತಿ? ಮೇಡಮ್, ಗೊತ್ತಿದ್ರೆ ಖಂಡಿತ ಹೇಳ್ತಿದ್ದೆ. ಈಗ ಸಿಕ್ಕಿದ ತಕ್ಷಣ ನಿಮ್ಮ ಮುಂದೆ ತಂದು ನಿಲ್ಲಿಸ್ಬಿಡ್ತೀನಿ. ಸುಳ್ಳು ಬರ್ತಾ ಬರ್ತಾ ಸುಳ್ಳು ಬುರುಕಿ ಆಗ್ತಿದ್ಯಾ ಸಾವಿತ್ರಿ? ಮೇಡಮ್, ಏನೋ ಕರೆದ್ರಂತೆ, ಮಾಡ್ತಿದ್ದ ಕೆಲಸ ಎಲ್ಲ ಬಿಟ್ಟು ಬಂತೆ. ಏನು ಸಮಾಚಾರ? ಪೊಗರು, ನನ್ನ ಮುಂದೆನೇ ಪೊಗರು. ಏನ್ ಸ್ಟೈಲಲ್ಲಿ ಮಾತಾಡ್ತೀಯೋ ಬದ್ಮಾಶ್. ಅರಸನ ಕೋಟೆ ರಾಣಿ ಹತ್ರ ಮಾತಾಡೋ ರೀತಿನೇನೋ ಇದು? ಬಗ್ಸೋ ತಲೆನಾ, ಬಗ್ಸೋ. ಅರಸನ್ ಕೋಟೆ ರಾಣಿ ಅಖಿಲಮ್ಮೋರು, ಅವ್ರು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಯಾರು ಮೇಡಮ್ ರಾಣಿ? ನಿಮ್ಮ ಮನಸ್ಸಿಗೆ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ತಳಮಳ. ಅದಕ್ಕಾಗಿ ಈ ಸನ್ನಿಧಿಗೆ ಬಂದಿದ್ದೀರಿ. ಹೌದು ಗುರುಗಳೇ, ನನ್ನ ದೊಡ್ಡ ಮಗನ್ನ ಒಂದು ತಾಳಿ ರಕ್ಷೆ ಕಾಯ್ತಾ ಇದೆ ಅಂತ ನಾನು ನಡ್ಕೋತಾ ಇದ್ದ ಗುರುಗಳೊಬ್ರು ಹೇಳಿದ್ರು. ನೋಡಿ ತಾಯಿ, ಮಕ್ಕಳು ಮಕ್ಕಳಾಗಿದ್ದಾಗ ತಾಯಿ ರಕ್ಷೆ ಅವರದ್ದು ಕಾಪಾಡ್ತಾ ಇರುತ್ತೆ, ಪುಣ್ಯ ಫಲಗಳು ಅವರ ಮೇಲಿರುತ್ತೆ. ಆದರೆ ಯೌವನಾವಸ್ಥೆಗೆ ಬಂದ ಮೇಲೆ ಅವರಿಗೆ ಬೇಕಾಗಿರೋದು ಒಂದು ತಾಳಿಯ ರಕ್ಷೆ. ಈಗ ನಿಮ್ಮ ಭಯಕ್ಕೆ ಕಾರಣ? ಅವನ ಜೀವನದಲ್ಲಿ ಒಂದಾದ ಮೇಲೆ ಒಂದು ತೊಡಕುಗಳು ಬರ್ತಾನೇ ಇವೆ. ಬದಲಾವಣೆ. ಬಿಸಿಲು ಕಾಲ ದಾಟಿ ಮಳೆಗಾಲ ಬರುವಾಗ ಈ ಬದಲಾವಣೆಗಳನ್ನು ನಾವು ನೀವು ನೋಡಿರುತ್ತೇವೆ. ಇದು ಪ್ರಕೃತಿ ನಿಯಮ. ಒಂದು ಹಕ್ಕಿಗೆ ರೆಕ್ಕೆ ಬಲಿತ ನಂತರ ಅದು ಗೂಡಿನಲ್ಲಿ ಇರಲು ಸಾಧ್ಯವಿಲ್ಲ. ಹಾರಬೇಕು, ಹಾರಿ ಜಗತ್ತನ್ನು ನೋಡಬೇಕು, ಕಲಿಬೇಕು. ಸುಸ್ತಾದಾಗ ಗೂಡಿಗೆ ಹಿಂತಿರುಗಬೇಕು. ನಿಜ ಗುರುಗಳೇ, ಮಕ್ಕಳನ್ನ ಜೋಪಾನವಾಗಿಸೋ ಜೀವ ಇರಬೇಕು, ಅದೇ ನಮ್ಮ ಆಸೆ. ಅದು ಪ್ರಕೃತಿ ಅಲ್ಲವೇ? ಒಂದು ಹನಿ ಮುತ್ತಾಗುವವರೆಗೆ ಕಾಪಾಡುವ ಚಿಪ್ಪು, ಒಂದು ಸಸಿ ಗಿಡವಾಗುವವರೆಗೆ ಕಾಪಾಡುವ ಭೂತಾಯಿ.
ಒಂದು ಮಗು ಹುಟ್ಟುವರೆಗೂ ಹೊರುವ ತಾಯಿಯ ಗರ್ಭ, ಬೆಳೆದು ನಿಂತು ಮದುವೆಯಾಗಿ ಕೈ ಹಿಡಿದು ಜೀವಕ್ಕೆ ಜೀವ ಕೊಡುವ ಮಡದಿ ಎಲ್ಲ ಪ್ರಕೃತಿ ಅಲ್ಲವೇ? ನಡೆಯುವವರೆಗೂ ತಾಯಿ ರಕ್ಷೆ, ದಾರಿ ತೋರಿಸುವ ಜೀವ ಮತ್ತೊಂದಿದೆ. ಅದು ಸಾಮಾನ್ಯ ಜೀವವಲ್ಲ, ಪರಿಶುದ್ಧವಾದ ಜೀವ. ನಡೆಯುವವರೆಗೂ ತಾಯಿ ರಕ್ಷೆ, ದಾರಿ ತೋರಿಸುವ ಜೀವ ಮತ್ತೊಂದಿದೆ. ಅದು ಸಾಮಾನ್ಯ ಜೀವವಲ್ಲ, ಪರಿಶುದ್ಧವಾದ ಜೀವ. ಅವಮಾನ, ನನಗೆ ಅವಮಾನ ಮಾಡ್ತೀಯೇನೋ? ಸಾವಿತ್ರಿ, ಇಲ್ಲಿ ರಾಣಿ ಯಾರು ಅಂತ ಹೇಳವನ್ಗೆ. ಗಣಿ, ಮೇಡಮೇ ರಾಣಿ ಕಣೋ. ಹೌದಾ? ಗೊತ್ತಾಗ್ಲಿಲ್ಲ ಮೇಡಮ್, ಕ್ಷಮಿಸ್ಬಿಡಿ. ಗೊತ್ತಾಗ್ಲಿಲ್ವಂತೆ, ಗೊತ್ತಾಗ್ಲಿಲ್ಲ. ಲೇ, ನೀನು ನಿಮ್ಮಕ್ಕ ಪಾರ್ವತಿ, ಈ ಸಾವಿತ್ರಿ ಒಂದೇ ನಾಟಕದ ಮೇಷ್ಟ್ರ ಹತ್ರ ಸಾಧಾರಣ ನಾಟಕ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಒಂದೇ ತರ ಡೈಲಾಗ್ಗಳು, ಒಂದೇ ತರ ಡೌಗಳು. ನನಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಯಾ? ಸಾವಿತ್ರಿ, ನೀನ್ ಬಂದ್ ಕೆಲ್ಸ ಮುಗೀತು, ಹೊರಡು. ಸರಿ ಮೇಡಮ್, ಬಾರೋ ಗಣಿ. ನಿನಗ್ ಹೋಗು ಅಂತ ಹೇಳಿದ್ದು, ಅವನಿಲ್ಲೇ ಇರ್ಲಿ. ಮೇಡಮ್, ಚಿಕ್ಕ ಹುಡುಗ ಏನೋ ಪಾಪ. ಪಾಪ, ಬಾಯಲ್ಲಿ ಬೆರಳಿಟ್ರೆ ಚೀಪಕ್ಕೂ ಬರಲ್ಲ ಅವನ್ಗೆ. ಹಾಗೆ ಏನಪ್ಪ ಗೋಲ್ಡನ್ ಸ್ಟಾರ್ ಗಣೇಶ, ಎಲ್ಲಿ ನಿಮ್ಮ ಅಕ್ಕ ಪಾರ್ವತಿ? ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲೋ ಹೊರಗಡೆ ಹೋದ್ಲು ಮೇಡಮ್. ಇಷ್ಟೊತ್ತಾರು ನನ್ನ ಕಣ್ಗೂ ಬಿದ್ದಿಲ್ಲ. ನನ್ ಎಡಗಣ್ಣ ಅದರ್ತಾ ಇದೆ. ಅಂದ್ರೆ ನೀನ್ ರೈಲ್ ಬಿಡ್ತಿದ್ಯಾ ಅಂತ ಗೊತ್ತಾಯ್ತು. ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ. ಲೇ, ನಿಮ್ಮಕ್ಕ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿದು ಅವಳ ಜಾತಕನ ಸೂತ್ಕ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ಲೇ ಉಮಾ, ಗೊತ್ತಿಲ್ಲ ಅಂತ ಬಂಡಲ್ ಬಿಡ್ತಾ ಇದ್ದಾನೆ. ಇವನಿಗೆ ಏನೇ ಮಾಡೋದು? ಕೂತ್ಕೊಳಕ್ ಆಗ್ಬಾರ್ದು, ನಿಂತ್ಕೊಳಕ್ ಆಗ್ಬಾರ್ದು, ಮಲ್ಗಕ್ ಆಗ್ಬಾರ್ದು, ಹಂಗ್ ಶಿಕ್ಷೆ ಕೊಡ್ಬೇಕತ್ತೆ. ಅಲ್ವಾ? ಮತ್ತೆ ಏನ್ ಮುಖ ನೋಡ್ತಿದ್ಯಾ? ಹೋಗಮ್ಮ. ಈಗ ನಿಜ ಬಗಳು. ಎಲ್ಲೋ ನಿಮ್ಮ ಅಕ್ಕ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಈಗ ಹೇಳು. ಮೇಡಮ್, ನಂಗೆ ಗೊತ್ತಿಲ್ಲ ಮೇಡಮ್. ಅಬ್ಬಾ ಮೇಡಮ್, ನಂಗೆ ದೇವ್ರಾಣೆಗೂ ಗೊತ್ತಿಲ್ಲ. ಹೆಂಗೆ ಗೊತ್ತಿಲ್ಲ? ಮೇಡಮ್, ಹೊಡಿಬೇಡಿ ಮೇಡಮ್. ಹಾಕತ್ತೆ, ಇನ್ನೊಂದು ಹಾಕತ್ತೆ. ಮೇಡಮ್, ಹಿಂಗೆ ಹೇಳಿದ್ರೆ ಕೇಳಲ್ಲ. ಅಬ್ಬ ಮೇಡಮ್, ಹೊಡಿಬೇಡಿ ಮೇಡಮ್. ಮೇಡಮ್, ಗುರುಗಳು ಹೇಳಿದ ಹಾಗೆ ನಿಮ್ಮ ಮಗನ ಕೈ ಹಿಡಿದು ರಕ್ಷಣೆ ಮಾಡಿ ಜೋಪಾನವಾಗಿ ಕಾಯುತ್ತಿರುವುದು ಒಂದು ಅಭೂತಪೂರ್ವವಾದ ಶಕ್ತಿ. ನೋಡ್ಕೊಂಡು ಹೋಗುತ್ತಾನೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ
ಶಕ್ತಿಯುತವಾದ ಕೈ. ಇಷ್ಟು ದಿನ ನಿಮ್ಮ ಶ್ರೀರಕ್ಷೆಯಲ್ಲಿದ್ದ ನಿಮ್ಮ ಮಗನ ಕೈಯನ್ನು ಹಿಡಿದು ರಕ್ಷಿಸಿ ಅಮ್ಮ ನಾನೇ ತಿನ್ನಿಸ್ತೀನಿ, ತಿಂತೀಯಾ? ಚಿಕ್ಕವಳಿದ್ದಾಗ ನಾನು ನಿಂಗೆ ಊಟ ಮಾಡಿಸ್ತಾ ಇದ್ದೆ. ಈಗ ನೋಡು, ನೀ ನನ್ನ ತಾಯಿ ಆಗ್ಬಿಟ್ಟೆ. ನೀ ನಂಗೆ ಊಟ ಮಾಡಿಸ್ತೀಯಾ? ಮಾಡಿಸು ಮಾಡಿಸು. ಅಮ್ಮ, ಹೊಟ್ಟೆ ತುಂಬ ಹೋಯ್ತು. ಅಳಿಯಂದ್ರು ಬರ್ಲಿಲ್ವಾ? ಅವ್ರಿಗಿನ್ನೂ ನಮ್ಮ ಮೇಲೆ ಕೋಪ ಹೋಗಿಲ್ವಾ? ಸರೋಜ, ಅಳಿಯಂದ್ರಿಗೆ ತುಂಬ ಕೆಲಸ. ಆದರೂ ಬಂದಿದ್ದೀನಮ್ಮ, ಇಲ್ಲೇ ಇದ್ದೀನಿ. ಅಮ್ಮ, ಇಷ್ಟು ದಿನ ನಿಮ್ಮನ್ನು ನೋಡೋಕೆ ಬರ್ದೇ ಇದ್ದಕ್ಕೆ ಸಾರಿಮ್ಮ. ಅಯ್ಯೋ, ನೀನು ಯಾಕಪ್ಪ ಕ್ಷಮಿಸು ಅಂತ ಕೇಳ್ತೀಯ? ನಾವು ಕೇಳಬೇಕು ಕ್ಷಮೆ. ನಿಮ್ಮಿಬ್ಬರನ್ನ ಅವ್ರು ಅವತ್ತೇ ಒಪ್ಕೊಂಡ್ಬಿಟ್ಟಿದ್ದಿದ್ರೆ ನಾವು ನೀವು ಸೇರಿ ನಿಮ್ಮ ಯಜಮಾನ್ರನ್ನ ಸೈಲೆಂಟ್ ಮಾಡ್ಬೋದಿತ್ತು ಅಲ್ವಾ? ನಿಮ್ಮ ಕೈ ರುಚಿ ತಿನ್ನೋ ಭಾಗ್ಯ ಸಿಗ್ತಾ ಇತ್ತು, ನಿಮ್ಮ ಹಾಡು ಕೇಳೋ ಪುಣ್ಯ ಸಿಗ್ತಾ ಇತ್ತು. ಆದರೂ ಪರವಾಗಿಲ್ಲ ಬಿಡಿ, ಇವಾಗ ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ ಅಷ್ಟು ಸಾಕು ನನಗೆ. ನೀವು ತುಂಬ ಬ್ಯುಸಿ ಇದ್ರೇನೋ ಪಾಪ. ಹೌದು, ಬ್ಯುಸಿಯಾಗೇನೋ ಇದ್ದೆ, ಆದರೆ ಅಪ್ಪ ಅಮ್ಮಂಗೆ ಇಲ್ದಿರೋ ಸಮಯಕ್ಕೆ ಅರ್ಥನಾದರೂ ಏನಿದೆ ಹೇಳಿ? ಅಮೆರಿಕದಲ್ಲಿದ್ದಾಗ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಆದರೆ ಇವತ್ತು ಕಾಲ ಕೂಡ ಬಂತು ನೋಡಿ. ಮಗಳೇ, ಅಳಿಯಂದ್ರಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀಯಲ್ವಾ? ಅಮ್ಮ, ಅದ್ರ ಬಗ್ಗೆ ಏನು ಕೇಳ್ತೀರಾ? ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇವಳು, ಎಲ್ಲ ನೀವು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ. ನನ್ನ ಅಳಿಯಂದ್ರು ನಿನ್ನ ರಾಣಿ ಥರ ನೋಡ್ಕೋತಿದ್ದಾರೆ. ಪುಣ್ಯ ಕಣೆ ನಿಂದು. ಹೌದಮ್ಮ, ಇವ್ರು ಸಿಕ್ಕಿದ್ದು ನನ್ನ ಪುಣ್ಯ. ಇದು ನಿಮ್ಮಪ್ಪಂಗೆ ಗೊತ್ತಾಗಬೇಕಿತ್ತು. ಈಗ ಆಗೋಗಿರೋದನ್ನ ಯಾಕೆ ಕೆದಕ್ತೀರಾ? ಮಗಳೇ, ನಿನ್ನ ಧ್ವನಿ ಬದಲಾಗಿರೋಂಗಿದೆಯಲ್ಲ? ಹೌದಮ್ಮ, ಇಲ್ಲಿಗೆ ಬಂದಾಗಿಂದ ಗಂಟ್ಲು ಕಟ್ಟಿದೆ. ನೀರು ವ್ಯತ್ಯಾಸ ಆಗಿರಬೇಕು. ಏನು ಅಂದರೆ ರಾತ್ರಿ ಊಟಕ್ಕೆ ರೆಡಿ ಮಾಡಿಬಿಡಿ.
ಮಗಳು ಅಳಿಯ ಇಲ್ಲೇ ಇರ್ತಾರೆ. ಸರೋಜ, ಅದು ಅವ್ರು ಇವತ್ತೇ ಅಮೇರಿಕಕ್ಕೆ ಹೋಗ್ಬೇಕಮ್ಮ. ಹೌದಾ? ಯಾಕೆ? ಅದು ತುಂಬ ಕೆಲಸ ಇದೆಯಮ್ಮ. ನಿಮ್ಮನ್ನು ನೋಡಬೇಕು ಅಂತ ಕೆಲಸನೆಲ್ಲ ಹಾಗೆ ಬಿಟ್ಟು ಬಂದ್ವಿ. ಹೌದಮ್ಮ, ನಾವು ಮತ್ತೆ ಬರ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಮತ್ತೆ ಬರೋಷ್ಟರಲ್ಲಿ ನಾನು ಇರ್ತೀನೋ ಇಲ್ವೋ. ನಾನು ಹೆಚ್ಚು ದಿನ ಬದುಕಿರೋದಿಲ್ಲ ಅಂತ ಹೇಳ್ತಾರೆ. ನಂದು ಒಂದೇ ಯೋಚನೆ, ನಾನು ಹೋದ್ಮೇಲೆ ಅಪ್ಪ ಇವರೊಬ್ಬರೇ ಆಗೋಗ್ತಾರೆ. ಸಾವಿನ ಬಗ್ಗೆ ಮಾತಾಡಬೇಡ. ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲೇ ಬರ್ತೀನಿ ಕಣೆ. ಅಮ್ಮ, ಮಗಳು ಬಂದಾಗಿದೆ ತಾನೆ, ಯಾಕೆ ಕೆಟ್ಟದ್ದು ಮಾತಾಡ್ತೀರಾ? ನೀವು ಖುಷಿಯಾಗಿರಿ. ಖುಷಿನೇಪ್ಪ. ನನ್ನ ಮಗಳನ್ನ ಮಾತಾಡ್ಸಿದ್ನಲ್ಲ, ಅಷ್ಟು ಸಾಕು, ಅದು ಖುಷಿನೇ. ಸರಿಮ್ಮ, ನಾವಿನ್ನು ಹೊರಡ್ತೀವಿ, ನೀವು ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಎಂತ ಕಾಲ ಬಂತು ಗುರು. ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಹುಡುಗಿ ಕೂತಿರೋದ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಹೆಂಗಪ್ಪ ನೆಮ್ಮಿ ಮನೆಯಿಂದ ಹೆಣ್ಮಕ್ಳನ್ನ ಕಳ್ಸೋದು. ಪಾರ್ವತಿ, ಪಾರ್ವತಿ, ದೊಡ್ಡೇಶ್ವರ ಪಾರ್ವತಿ, ಎಲ್ಲಿ ಹೋಗಿದ್ದೆ ನೀನು? ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ಹೀಗೋಗಿ ಹಾಗೆ ಬರೋ ಅಷ್ಟಲ್ಲೆಲ್ಲ ಹೋಗಿದ್ದಲ್ಲ, ಎಲ್ಲರೂ ಹೋಗ್ಬೇಕಾದ್ರೆ ನನಗೆ ಹೇಳೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇಲ್ಲಿ ಮೊದಲೇ ಹೆಣ್ಮಕ್ಳು ಕಿಡ್ನಾಪ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ನನ್ಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಹೇಳು? ದೊಡ್ಡೇಶ್ವರ, ಅದು ಮಾತಾಡ್ಬೇಡ ನೀನು. ಏನಂತ ಗನಂದಾರಿ ಕೆಲಸ ಇತ್ತು ಒಬ್ಬಳೆ ಹೋಗುವಂಥದ್ದು? ನೀನ್ 100 ವರ್ಷ ಚೆನ್ನಾಗಿರು ತಾಯಿ. ಎಷ್ಟೋ ಜನ ತಿನ್ನೋ ಅನ್ನನ ಬೀದಿಗೆ ಎಸಿತಾರೆ. ನಾವು ಹೊಟ್ಟೆ ಹಸು ಒಂದು ತನ್ನ ಹಾಕಿ ಅಂತಂದ್ರೆ ಯಾರೂ ಹಾಕಕ್ಕಿಲ್ಲ. ಬೀದಿ ಪಕ್ಕ ಬಿದ್ದಿದ್ದನ್ನೇ ಬಾಚ್ಕೊಂಡು ಅದನ್ನೇ ಅಮೃತ ಅನ್ಕೊಂಡು ತಿಂದು ಬದುಕ್ತಿರೋರು ನಾವು. ಇವತ್ತು ನಿನ್ನ ಆಶೀರ್ವಾದದಿಂದ ಆ ಮಗುಗೊಸಿ ಪ್ರೀತಿಯಿಂದ ಊಟ ಸಿಕ್ಕೈತೆ. ಅದನ್ನೇ ತಿನ್ಸಿದ್ದೀನಿ ಕಣವ. ನನ್ನ ಹೊಟ್ಟೆ ತೃಪ್ತಿ ಆಯ್ತು, ತುಂಬಾ ಸಂತೋಷ ಆಯ್ತು. ನಿನ್ನ ಹರಿಸೋಷ್ಟು ದೊಡ್ಡೋಳಲ್ಲ ಕಣವ ನಾನು. ಆದ್ರೂ ನಿನ್ನ ಆಶೀರ್ವಾದ ನನ್ನ ಮಗು ಮೇಲಿರ್ಲಿ. ನೀನು ನನ್ನ ಮಗುನು ನಿಂತರನೇ ದೊಡ್ಡವಳಾಗಿ ಕೊಡುಗೈ ದಾನಿ ಆಗ್ಲವ್ವ. ಅದನ್ನೇ ನಾನು ಅರ್ಸೋದು. ಬರ್ತೀನಿ ಕಣವ. ಒಂದ್ ನಿಮಿಷ ಅಮ್ಮ. ತಗೊಳ್ಳಿ. ನೀನ್ 100 ವರ್ಷ ಚೆನ್ನಾಗಿರಪ್ಪ. ಬರ್ತೀನಿ ಕಣಪ್ಪ.
ಗಣೇಶ ಗಣೇಶ ನೀನು ಹೊಟ್ಟೆ ಹಾಕಿ ಇಷ್ಟು ದಪ್ಪಗಿದೆ, ಸೊಂಡ್ಲು ನೋಡು ಇಷ್ಟು ಉದ್ದ ಇದೆ, ಕಿವಿ ಅಗ್ಲವಾಗಿದೆ. ಯಾಕೆ ಗಣೇಶ ನೀನು ನಂಬ್ತಾನೆ ಇರಲ್ಲ? ದೇವಾ ದೇವ ಏನು ಸೆಕೆಂಡಪ್ಪ. ಏನಪ್ಪ ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಕೆಲಸ ಎಲ್ಲ ಮುಗ್ದೋಯ್ತಾ? ದೊಡ್ಡ ಯಜಮಾನ್ರಿಗೆ ಹುಷಾರಿಲ್ವಲ್ಲೋ, ಎಲ್ಲೂ ಹೋಗೋ ಕೆಲಸವಿರಲಿಲ್ಲ, ಹಂಗಾಗಿ ಬೇಗ ಬಂದೆ. ನೀನೇನು ಇಷ್ಟೊತ್ತಾದರೂ ಟಿ ವಿ ಹಾಕ್ಕೊಳ್ದೆ ಹಾಗೆ ಕೂತಿದ್ಯಾ? ಮಂಗ ನೀನು ಹಾಗೆಲ್ಲ ಕೂತ್ಕೊಳ್ಳಲ್ವಲ್ಲ? ಅಪ್ಪ ಯಾರು ಸುಮ್ಮನೆ ಕೂತಿರೋದು, ನಾನು ಆಟ ಆಡ್ತಾ ಇದ್ದೆ. ಆಟ ಆಡ್ತಿದ್ಯಾ? ಯಾರ ಜೊತೆನೋ? ಇವನ್ ಜೊತೆ. ನಿನ್ನ ಮದುವೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಪೆಟ್ಟಿಗೆಯಿಂದ ಈ ಗಣಪನ ಈಚೆ ಕಡೆ ತೆಗೀಲೇಬಾರ್ದೆ. ಅಯ್ಯೋ ದೇವ, ಇದನ್ನ ಯಾಕೋ ಹೊರಗಡೆ ತೆಗ್ದೆ? ಅಪ್ಪ ಏನಾಯ್ತು? ಏನಿದು ಆಟ ಸಾಮಾನ್ ಇದೆ? 3 ಹೊತ್ತು ಆಟ ಆಟ. ನಿನ್ಗೆ ಪ್ರಪಂಚದಲ್ಲಿರೋ ವಸ್ತು ಎಲ್ಲ ಆಟ ಸಾಮಾನ್ ತರ ಕಾಣುತ್ತೇನೋ? ಯಾಕೆ ತೆಗ್ದೆ ಪೆಟ್ಟಿಗೆಯಿಂದ ಹೊರಗಡೆ ಇದನ್ನ? ಅಪ್ಪ ನಂಗೆ ನಿಜವಾಗ್ಲೂ ಇದೇನು ಅಂತ ಗೊತ್ತಿಲ್ಲ ಅಪ್ಪ. ನಾನೇನೋ ಬೇರೆ ಹುಡುಕ್ತಾ ಇದ್ದೆ, ಅವಾಗಿದ್ ಸಿಕ್ತು. ಹೇ, ಇದನ್ನ ನಾವೇ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ವಿ ಕಣೋ. ಪಾರು ಮದುವೆ ಆಗೋವರೆಗೂ ಯಾವುದೇ ವಿಘ್ನ ಆಗದಿರ್ಲಿ ಅಂತ ಪೂಜೆ ಮಾಡಿ ಮುಚ್ಚಿಟ್ಟಿದ್ವಿ. ನೀನು ಇದನ್ನ ತೆಗೆದು ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಪ್ಪ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಪ್ಪ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು, ಅಷ್ಟು ಬುದ್ಧಿ ಇಲ್ಲ ನಿನಗೆ. ಅಯ್ಯೋ, ಈಗ ಇನ್ನೇನೇನು ವಿಘ್ನಗಳು ಕಾದಿದೆಯೋ. ಲೇ ಉಮಾ, ಅಯ್ಯಯ್ಯೋ ಈ ಕಾರ್ ಶೆಡ್ ಈ ಹೊತ್ತಲ್ಲಿ ಯಾಕಪ್ಪ ಬರಕ್ಕೆ ಹೇಳಿದ್ಲು ಉಮಾ? ಇವಳೆಲ್ಲೋದ್ಲು? ಉಮಾ, ಲೇ ಉಮಾ. ಅಯ್ಯಯ್ಯೋ ಎಲ್ಲೋ ಹೋಗೋದ್ಲಪ್ಪ ಇವಳು. ಉಮಾ ಉಮಾ, ಬಿಟ್ಟೋಗು ಬಿಟ್ಟೋಗು. ಜೈ ಆಂಜನೇಯ, ಜೈ ಗಣೇಶ, ಓಂ ನಮಃ ಶಿವಾಯ. ಬಿಟ್ಟೋಗು ಬಿಟ್ಟೋಗು ಬಿಟ್ಟೋಗು. ಯಾರಾದ್ರೂ ಕಾಪಾಡಿ. ಲೇ ಉಮಾ, ಅಯ್ಯಯ್ಯೋ ನಮ್ಮ ಮುಮ್ಮನ ರೂಪ ದೆವ್ವ ಬಂದಿದೆ, ಯಾರಾದ್ರೂ ಕಾಪಾಡ್ರ. ನನ್ನೇನಾದ್ರೂ ದೆವ್ವ ಗಿವ್ವ ಅಂದ್ರೆ ಇನ್ನೊಂದೆರಡು ಬಾರಿಸ್ತೀನಿ ಅಷ್ಟೇ. ಲೇ ಅಯ್ಯಪ್ಪ, ಲೇ ಉಮಾ ನೀನೇನಾ? ನೀನೇ ಆದ್ಮೇಲೆ ನನಗೆ ಯಾಕೆ ಹಿಂಗ್ ಬಾರಿಸ್ತಿದ್ಯಾ? ನಾನೇನೇ ಮಾಡ್ದೆ? ಅಯ್ಯೋ ಅತ್ತೆ, ನಿನಗೆಲ್ಲ ಹೊಡಿತಿರೋದು ಅದಕ್ಕೆ. ಅದಕ್ಕೇನಾ? ಯಾವುದಕ್ಕೆ? ಅಯ್ಯೋ ಅತ್ತೆ, ನೀನ್ ಕಣ್ಮುಂದೆ ಏನಿರುತ್ತೋ ಅದಿರಲ್ಲ, ಏನಿರಲ್ವೋ ಅದೇ ಇರುತ್ತೆ. ಹಿಂಗೆಲ್ಲ ಆಗ್ತಿರೋದು ನಿನ್ನಿಂದ ಅಲ್ಲ ಅತ್ತೆ, ನಿನ್ ಮೈ ಮೇಲೆ ಇದೆಯಲ್ಲ ಅವನು ಅಥವಾ ಅವಳು, ಅದು ಆಡಿಸ್ತಿರೋ ಆಟ ಅತ್ತೆ. ಲೇ ಅವಳು ಇವಳು ಅಂತ ಏನೇನೋ ಮಾತಾಡ್ತಿದ್ಯಲ್ಲೇ. ಚಕ್ಲಿ ಕೋಡ್ಬೇಳೆ ಕರಿಯುವಾಗ ಎಣ್ಣೆಲಿ ಏನಾದ್ರೂ ವ್ಯತ್ಯಾಸ ಆಯ್ತೋ ಹೇಗೆ? ಒಳ್ಳೆ ದೆವ್ವ ಮೆಟ್ಕೊಂಡು ಹೋಳ್ತಾರ ಆಡ್ತಿದ್ಯಲ್ಲೇ. ದೆವ್ವ ನಾನಲ್ಲ ಅತ್ತೆ, ನಿನ್ ಮೈ ಮೇಲೆ ಮೆಟ್ಕೊಂಡಿದೆ. ಅದನ್ನ ಬಿಡಿಸೋದಿಕ್ಕೆ ಈ ಪ್ಲಾನು. ತಗೋ, ಬಿಡೆ, ದೆವ್ವ ಓಡಾಯ್ತು ಕಣೆ, ಬಿಡೆ ಬಿಡೆ. ನನ್ನ ಮೈ ಮೇಲೆ ಎಂತದ್ದೇ ದೆವ್ವ ಬರುತ್ತೆ? ಯಾಕೆ ಬರಲ್ಲ? ದೆವ್ವಗಳಿಗೆ ಅದ್ರ ತರನೇ ಇರೋರ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ನಿನ್ ಮೈ ಮೇಲೆ ಸೇರ್ಕೊಂಡು ನಿಂಗೆಲ್ಲ ಆಟ ಆಡಿಸ್ತಾ ಇದೆ. ಲೇ ಏನ್ ಆಟ, ಏನ್ ಕತೆ? ಏನ್ ಬೊಗಳ್ತಿದ್ಯೋ ಸ್ವಲ್ಪ ರಾಗವಾಗಿ ಬೊಗಳು. ನಿತ್ತಿಗೆ ಕಣೆ. ಆದಿ ಮಾಮ ಅಲ್ಲೇ ಇದ್ದಾನೆ ಅನ್ಸುತ್ತೆ, ಆದ್ರೆ ಅಲ್ಲಿರಲ್ಲ. ಅಲ್ಲಿಲ್ಲ ಅನ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೇ ಇರ್ತಾನೆ. ಆದಿ ಮಾಮ ದಿಂಬಾಗ ಹೋಗ್ತಾನೆ, ದಿಂಬು ಆದಿ ಮಾಮ ಆಗೋಗತ್ತೆ. ಇದೆಲ್ಲ ಆಗ್ತಿರೋದು ನಿನ್ ಮೈ ಮೇಲಿರೋ ದೆವ್ವ ಇಂದಾನೆ. ಲೇ ಇದನ್ನೆಲ್ಲ ಆಟ ಆಡ್ತಿರೋದು ದೆವ್ವ ಅಲ್ಲ ಕಣೆ, ಭೂದೇವಿ ಭೂದೇವಿ. ಯಾರೋ ಮನುಷ್ಯರು ಮಾಡ್ತಾ ಇರೋ ನಾಟಕ. ಅದಕ್ಕೆ ನನಗ್ ಮೈ ಮೇಲೆ ಬರೋಂಗ್ ಹೊಡೆದ್ಬಿಟ್ಟಿಯಲ್ಲೇ. ಥೂ ನಿನ್ನ. ಅಪ್ಪ ಅಯ್ಯೋ ಹೌದಾ, ಅದು ಮಧ್ಯಾಹ್ನ ಕೋಳಿ ಸಾರು ಸ್ವಲ್ಪ ಜಾಸ್ತಿ ತಿಂದೆ, ಫುಲ್ ಎನರ್ಜಿ ಬಂದ್ಬಿಡ್ತು. ಜೋಶಲ್ಲಿ ಒಂದು 4 ಜೋರಾಗಿ ಹೊಡೆದೆ, ಬರೇ ಬಂದ್ಬಿಡ್ತು. ಸಾರಿ ಅತ್ತೆ. ಮತ್ತೆ ನಿನ್ನ ಮೈ ಮೇಲೆ ದೆವ್ವ ಇಲ್ಲ ಅಂದ್ರೆ ಈ ಆಟಗಳನ್ನೆಲ್ಲ ಆಡಿಸ್ತಿರೋ ಆಟಗಾರ ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ ಉಮಾ.
ಈ ಮನೆಗೆ ನಿನ್ನನ್ನು ತಗ್ಲಾಕಿ ಈ ಅರಸನ ಕೋಟೆಗೆ ಅರಸಿ ಮಾಡಿಬಿಡೋಣ ಅಂತ ನಾನು ನೋಡ್ತಾ ಇದ್ರೆ ಬಿಸ್ಕೆಟ್ ಮೇಲೆ ಬಿಸ್ಕೆಟ್ ಬೀಳ್ತಾ ಇದೆಯಲ್ಲ. ಅಲ್ಲ ಅತ್ತೆ, ನೀನ್ ಏನೋ ಒಂದು ಗಿಮಿಕ್ ಮಾಡ್ತೀಯ, ಅದೇನೋ ಅವ್ರಿಗೆ ಎಫೆಕ್ಟೇ ಆಗಲ್ಲ. ತಗ್ಲಿದ್ರು ಹೆಂಗೋ ಒಂದು ಬಚಾವ್ ಆಗ್ಬಿಡ್ತಾರೆ. ಇದೆಲ್ಲ ಹೆಂಗ್ ಸಾಧ್ಯ ಅತ್ತೆ? ಅವ್ರಿಗೆ ಜನರುಗಳ ಆಶೀರ್ವಾದ ಇದೆಯಾ, ದೇವರ ಆಶೀರ್ವಾದ ಇದೆಯಾ, ಇವ್ರ ಪುಣ್ಯದ ಫಲನೋ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಲೇ ಒಂದೇ ಉಸಿರಲ್ಲಿ ಡೈಲಾಗ್ ಹೇಳಿ ಗೊಟ್ಟಕ್ಕಿಟ್ಟಕ್ಕೆ ಕಂದ್ಬಿಟ್ಟಿಯ ಕಣೆ. ನೀನ್ ಬಿಲ್ಡಪ್ ಕೊಡ್ತಾ ಇರತ್ತೀರ, ಅಲ್ಲಿ ಏನೂ ನಡೆದಿಲ್ಲ. ಇಲ್ಲಿ ನೋಡು, ಗೆದ್ರೆ ಜನ ಹರಿಸ್ತಾರೆ, ಬಿದ್ದರೆ ಹರಿತಾರೆ. ದೇವ್ರು ನೋಡು, ಕೊಟ್ರೆ ರಾಶಿ ರಾಶಿ ಆಶೀರ್ವಾದ ಕೊಡ್ತಾನೆ, ಬಿಟ್ರೆ ಸಮುದ್ರದ ಮಧ್ಯದಲ್ಲಿ ತಗೊಂಡು ಕೈ ಬಿಟ್ಬಿಡ್ತಾನೆ. ಅತ್ತೆ, ನೀನು ಸ್ವಲ್ಪ ದಾಳಿಂಬೆ ಹಣ್ಣು ಸಿಪ್ಪೆ ಬಿಡಿಸ್ತಾರಲ್ಲ, ಹಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರೆ ಅದ್ರೊಳಗಿರೋ ಸ್ವಾದನಾದ್ರೂ ಅರ್ಥ ಆಗತ್ತೆ. ಲೇ ಉಮಾ, ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ, ಹಾಗೆ ಒಳ್ಳೆತನಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಕಣೆ. ನಂಗೂ ಇರುತ್ತಾ? ಒಳ್ಳೇದಕ್ಕಿರುತ್ತೆ ಅಂದಮೇಲೆ ಕೆಟ್ಟದ್ದಕ್ಕೂ ಇದ್ದೇ ಇರುತ್ತೆ. ಹಂಗ ನಿಂಗೂ ಇರುತ್ತಾ? ಇರುತ್ತೆ ಆದ್ರೆ ನನ್ನ ಹೆಸರು ಅಜರಾಮರ. ನೀನ್ ಯಾಕೆ ಅಳ್ತಿದ್ಯಾ? ಅತ್ತೆ, ನಿನ್ನ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ರೆ ಹೆಂಗತ್ತೆ? ನೀನ್ ಬಿಟ್ರೆ ನನಗೆ ಇನ್ಯಾರತ್ತೆ? ನಾನು ಏನ್ ಮಾಡ್ಲಿ? ಏಯ್ ಮುಚ್ಚೆ ಬಾಯಿ. ನಾನು ಬದುಕಿರುವಾಗಲೇ ನನ್ನ ಕಳ್ಸೋ ಸ್ಕೆಚ್ ಹಾಕ್ಬಿಟ್ಟಿದ್ಯಲ್ಲ. ಹಾ ನಾನು ಹೇಳಿದ್ದು ಅಖಿಲಾಂಡೇಶ್ವರಿ ಅಕ್ಕನ ಬಗ್ಗೆ. ಅವ್ರಿಗಿರೋ ಧಿಮಾಕ್ಗೆ ಬಿಲ್ಡಪ್ಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ. ಆ ದಿನಕ್ಕೋಸ್ಕರ ಈ ನನ್ನ ಜೀವ ಕಾಯ್ತಾ ಇದೆ. ಕಾಯ್ಬೇಕತ್ತೆ, ಕಾಯೋದ್ರಲ್ಲೇ ಕೈಲಾಸ, ಕಾದ್ಮೇಲೆ ಉಲ್ಲಾಸ. ಸಾಕಮ್ಮ ನಿನ್ ಸಾವಾಸ, ನನ್ನನ್ನು ಬಿಟ್ಬಿಡು. ಇವತ್ತೇ ಒಳ್ಳೇದಕ್ಕೆ ಹೇಳಿದ್ರೆ ಏನು ಅರ್ಥನೇ ಮಾಡ್ಕೊಳಲ್ಲಪ್ಪ. ಹೊಟ್ಟೆ ಯಾಕೋ ಕೆರಿತಾ ಇದೆಯಲ್ಲ. ಅತ್ತೆ, ನಾನು ಬಂದೆ ಇರೋ.